ಹಲೋ ಎವ್ರಿವನ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮದು ಬೆಸ್ಟ್ ಆಗಿರುವಂಥ ಲೋನ್ ಸಿಗುವಂಥ ಅಪ್ಲಿಕೇಶನ್ನ ತೊಗೊಂಡು ಬಂದಿದ್ದೀನಿ. ನಿಮಗೇನಾದರೂ ಅಮೌಂಟ್ನ ಅವಶ್ಯಕತೆ ಇತ್ತು, ಎಲ್ಲಿ ಲೋನ್ ಸಿಗ್ತಾ ಇಲ್ಲ ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಲೋನ್ನ ತೊಗೋಬೋದಾಗಿದೆ. ನಿಮಗೆ ಇಲ್ಲಿ ಅಪ್ ಟು 10 ಲ್ಯಾಕ್ವರೆಗೂ ಲೋನ್ ಅನ್ನೋದು ಸಿಗ್ತಾ ಇದೆ. ಈ ವಿಡಿಯೋ ನಿಮಗೆ ನೋಡಿ ನಾನು ನಿಮಗೆ ಇನ್ಫಾರ್ಮೇಷನ್ ಹಾಗೆ ಯಾವ ರೀತಿಯಾಗಿ ಇಲ್ಲಿ ಪ್ರೋಸೆಸ್ ಇರುತ್ತೆ, ಏನೆಲ್ಲ ಸ್ಟೆಪ್ಸ್ ಇರುತ್ತೆ, ಏನು ಡಾಕ್ಯುಮೆಂಟ್ಸ್ ನಮಗೆ ಬೇಕಾಗುತ್ತೆ ಅಂತ ತಿಳಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಈ ಒಂದು ಅಪ್ಲಿಕೇಶನ್ ನೇಮ್ ನೋಡ್ತಾ ಇರ್ಬೋದು ನೀವು, ಭಾರತ್ ಪೇ ಫಾರ್ ಬಿಸ್ನೆಸ್ ಅನ್ನೋ ಒಂದು ಅಪ್ಲಿಕೇಶನ್ ಆಗಿದೆ. ಇಲ್ಲಿ ನಮಗೆ ಪರ್ಸ್ನಲ್ ಲೋನ್ ಆಗಿರ್ಬೋದು, ಹಾಗೆ ಬಿಸ್ನೆಸ್ ಲೋನ್ ಆಗಿರ್ಬೋದು, ಈ ರೀತಿಯಾಗಿ ಫೈನಾನ್ಸ್ ಆಗಿರ್ಬೋದು, ಇದು ತುಂಬಾ ಯೂಸ್ ಆಗ್ತಾ ಇದೆ. ನಮಗೆ ಲೋನ್ ಕೂಡ ಸಿಗ್ತಾ ಇದೆ. ಈ ಒಂದು ಅಪ್ಲಿಕೇಶನ್ಗೆ 4.7 ರಿವ್ಯೂಸ್ ಇದೆ, 3+ ರೇಟೆಡ್ ಇದೆ, ಹಾಗೆ 10 ಮಿಲಿಯನ್ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ನಲ್ಲಿ ನಮಗೆ ಇನ್ಸ್ಟಂಟಾಗಿ ಅಪ್ ಟು 10 ಲ್ಯಾಕ್ವರೆಗೂ ಲೋನ್ ಅನ್ನೋದು ಸಿಗ್ತಾ ಇದೆ. ಇಂಟ್ರೆಸ್ಟ್ ಕೂಡ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ. ಹಾಗೆ ಇಲ್ಲಿ ನಮಗೆ ಇನ್ಸ್ಟಾಲ್ಮೆಂಟ್ ಕೂಡ ನಮಗೆ ಸಿಗ್ತಾ ಇದೆ. ಈಸಿಯಾಗಿ ನಾವು ಇನ್ಸ್ಟಾಲ್ಮೆಂಟ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ನಾವು ಪೇಮೆಂಟ್ಸ್ ಕೂಡ ಮಾಡ್ಕೋಬಹುದಾಗಿದೆ. ನಮ್ಮ ಒಂದು ರೂಪೇ ಅಥವಾ ವೀಸಾ, ಈ ರೀತಿಯಾಗಿ ನಾವು ಭಾರತ್ ಪೇಯಿಂದ ಪೇಮೆಂಟ್ಸ್ ಕೂಡ ಮಾಡ್ಕೋಬಹುದು. ಇಲ್ಲಿ ನಮಗೆ ಇನ್ಸ್ಟೆಂಟಾಗಿ ಸೆಟಲ್ಮೆಂಟ್ ಕೂಡ ಸಿಗ್ತಾ ಇದೆ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಂದ. ಹಾಗೆ ಇಲ್ಲಿ ಸರ್ವಿಸಸ್ ಕೂಡ ನಮಗೆ ಸಿಗ್ತಾ ಇದೆ. ಹಾಗೆ ಆಫರ್ಸ್, ರಿವಾರ್ಡ್ಸ್ ಅನ್ನೋದು ನಮಗೆ ಸಿಗ್ತಾ ಇದೆ. ಈ ಒಂದು ಅಪ್ಲಿಕೇಶನಲ್ಲಿ QR ಕೋಡ್ ತುಂಬಾ ಯೂಸ್ ಆಗ್ತಾ ಇದೆ. ಬಿಕಾಸ್ ಇಲ್ಲಿ ನಮ್ಮ ಒಂದು ಗೂಗಲ್ ಪೇ, ಫೋನ್ ಪೇ, ಪೇಟಿಎಮ್, ಭೀಮ್, ಹಾಗೆ ಅಮೆಝಾನ್ UPI, ಈ ರೀತಿಯಾಗಿ ಹಲವಾರು 150 ಅದರ್ ಬ್ಯಾಂಕ್ಸ್ ಕೂಡ ನಮಗೆ ಇಲ್ಲಿ ಆ್ಯಪ್ಸಲ್ಲಿ ಸಿಗ್ತಾ ಇದೆ. ನಾವು ಇದರಿಂದ ನಾವು ಪೇಮೆಂಟ್ಸ್ ಕೂಡ ಮಾಡ್ಕೋಬಹುದಾಗಿದೆ. ಇಲ್ಲಿ ಓವರ್ ಆಲ್ 7 ಮಿಲಿಯನ್ ಮರ್ಚೆಂಟ್ಸ್ ಅನ್ನೋದು ಏನಿದ್ದಾರೆ, ಅವರು ಭಾರತ್ ಪೇ ಯೂಸ್ ಮಾಡಿಕೊಂಡು ಬಿಸ್ನೆಸ್ ಪೇಮೆಂಟ್ ಸೊಲ್ಯೂಷನ್ಸ್ ಕೂಡ ಮಾಡ್ಕೋತಾ ಇದ್ದಾರೆ. ಈ ಒಂದು ಅಪ್ಲಿಕೇಶನಲ್ಲಿ ಎಲ್ಲ ತರಹದ ಪೇಮೆಂಟ್ನ ಇದು ಅಕ್ಸೆಪ್ಟ್ ಮಾಡ್ತಾ ಇದೆ. ಇಲ್ಲಿ ಲೋನ್ ರೀಪೇಮೆಂಟ್ ಟರ್ಮ್ಸ್ ಕೂಡ ಸಿಗ್ತಾ ಇದೆ. ನಮಗೆ ಇಲ್ಲಿ ಈಸಿಯಾಗಿ ಡೈಲಿ ಇನ್ಸ್ಟಾಲ್ಮೆಂಟ್ಸ್ ಅನ್ನೋದು ಸಿಗ್ತಾ ಇದೆ. ಹಾಗೆ ಇಲ್ಲಿ ಲೋನ್ ಟೆನ್ಯೂರ್ ಬಂದುಬಿಟ್ಟು 3 ಮಂತ್ಸಿಂದ ಹಿಡಿದು 15 ಮಂತ್ಸ್ವರೆಗೂ ನಮಗೆ ಕೊಡ್ತಾ ಇದ್ದಾರೆ. ಮಿನಿಮಮ್ ನಾವು ಟೆನ್ಯೂರ್ ತೊಗೋಬೇಕು ಅಂದರೆ 3 ಮಂತ್ಸ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮ್ಯಾಕ್ಸಿಮಮ್ ಟೆನ್ಯೂರ್ ಬಂದುಬಿಟ್ಟು 15 ಮಂತ್ಸ್ ನಮಗೆ ಸಿಗ್ತಾ ಇದೆ. ಹಾಗೆ ಇಲ್ಲಿ ಇಂಟ್ರೆಸ್ಟ್ ರೇಟ್, ಆ್ಯನ್ಯುವಲ್ ಪರ್ಸೆಂಟೇಜ್ ರೇಟ್ ಬಂದುಬಿಟ್ಟು 21% to 30% ನಮಗೆ ಸಿಗ್ತಾ ಇದೆ. ಹಾಗೆ ಮಿನಿಮಮ್ 21 ಹಾಗೆ ಮ್ಯಾಕ್ಸಿಮಮ್ 30% ನಮಗೆ ಸಿಗ್ತಾ ಇದೆ. ಅಮೌಂಟ್ ಬಂದುಬಿಟ್ಟು 10,000 to 10 ಲ್ಯಾಕ್ವರೆಗೂ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು 0% ಹಿಡಿದು 2% ಅಷ್ಟೇ ನಮಗೆ ಆ್ಯಡ್ ಮಾಡ್ತಾರೆ. ಸೊ ಈ ಒಂದು ಅಪ್ಲಿಕೇಶನ್ ಏನಿದೆ RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಆಗಿದೆ. ಹಾಗೆ ಇಲ್ಲಿ ಲೆಂಡ್ ಆ್ಯಂಡ್ ಕ್ಲಬ್, ಲಿಕ್ವಿಡ್ ಲೋನ್ಸ್, ABFL ಲೋನ್ಸ್, ಇಲ್ಲಿ ನಾವು 12%ವರೆಗೂ ಅರ್ನ್ ಕೂಡ ಮಾಡ್ಕೋಬಹುದು. ಹಾಗೆ ಇಲ್ಲಿ 12%ವರೆಗೂ ಇಂಟ್ರೆಸ್ಟ್ನ ನಾವು ಎಂಜಾಯ್ ಕೂಡ ಮಾಡ್ಕೋಬಹುದು ಈ ಒಂದು ಭಾರತ್ ಪೇ ಅಕೌಂಟಿಂದ. ಸೊ ಒಂದು ಎಕ್ಸಾಂಪಲ್ ಮೂಲಕ ನೋಡೋದಾದರೆ ನಮಗೆ ಎಷ್ಟು ಇಂಟ್ರೆಸ್ಟ್ ರೇಟ್ ಬೀಳುತ್ತೆ, ಏನೇನೆಲ್ಲ ಟೆನ್ಯೂರ್ ಇರುತ್ತೆ, ಏನು ರೀಪೇಮೆಂಟ್ ಇರುತ್ತೆ ಅನ್ನೋದು ನೋಡೋದಾದರೆ, ನಮಗೆ ಇಲ್ಲಿ ಸಪೋಸ್ 1 ಲ್ಯಾಕ್ ಲೋನ್ ಅಮೌಂಟ್ ಇತ್ತು ಅಂತ ಅಂದ್ಕೊಳ್ಳಿ. ಈ ಒಂದು 1 ಲ್ಯಾಕ್ ಲೋನ್ ಅಮೌಂಟ್ಗೆ ಟೆನ್ಯೂರ್ ಬಂದುಬಿಟ್ಟು 6 ಮಂತ್ಸ್ ಇರುತ್ತೆ. ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 24% ಪರ್ ಇಯರ್ಗೆ ಹಾಕ್ತಾರೆ. ರೀಪೇಮೆಂಟ್ ಅಮೌಂಟ್ ಬಂದುಬಿಟ್ಟು ನಮ್ಮದು 1,12,000 ಆಗುತ್ತೆ. ಸೊ ಇಲ್ಲಿ ಟೋಟಲ್ ಇಂಟ್ರೆಸ್ಟ್ ಪೇಯಬಲ್ ನಮ್ಮದು 12,000 ಆಗಿರುತ್ತೆ. ಹಾಗೆ ಪ್ರೊಸೆಸಿಂಗ್ ಫೀಸ್ ಅನ್ನೋದು 2,000ನ ಆ್ಯಡ್ ಮಾಡಿರ್ತಾರೆ. ಡಿಸ್ಪೋಸಲ್ ಅಮೌಂಟ್ ಬಂದುಬಿಟ್ಟು 1 ಲ್ಯಾಕ್ ಇರುತ್ತೆ. ಹಾಗೆ ಇಲ್ಲಿ ಪ್ರೊಸೆಸಿಂಗ್ ಫೀಸ್ನ ಡಿಡಕ್ಟ್ ಮಾಡಿ 98,000 ನಮಗೆ ಹಾಕ್ತಾರೆ. ಅಮೌಂಟ್ ಪೇಯಬಲ್ ಬಂದುಬಿಟ್ಟು ನಮ್ಮದು 1,12,000 ಆಗಿರುತ್ತೆ. ಸೊ ಟೋಟಲ್ ಕಾಸ್ಟ್ ಆಫ್ ಲೋನ್ ಬಂದುಬಿಟ್ಟು ಇಂಟ್ರೆಸ್ಟ್ ಅಮೌಂಟಿಗೆ ಪ್ರೊಸೆಸಿಂಗ್ ಫೀಸ್ನ ಆ್ಯಡ್ ಮಾಡಿ 12,000 ರುಪೀಸ್ನ ಆ್ಯಡ್ ಮಾಡ್ತಾರೆ. ಸೊ ಇದಕ್ಕೆ 2,000ನ ಆ್ಯಡ್ ಮಾಡಿ 14,000 ನಮಗೆ ಆಗುತ್ತೆ. ಸೊ ಈ ರೀತಿಯಾಗಿ ನಮಗೆ ಇಲ್ಲಿ EMI ಅನ್ನೋದು ಹಾಗೆ ಇಂಟ್ರೆಸ್ಟ್ ರೇಟ್ ಅನ್ನೋದು ಸಿಗ್ತಾ ಇದೆ. ನೀವು ಕೂಡ ಈ ಒಂದು ಲೋನ್ ಎಕ್ಸಾಂಪಲ್ನ ನೋಡಿಕೊಂಡು ನಿಮಗೆ ಇಲ್ಲಿ ಈಸಿಯಾಗಿ ಕ್ಲಾರಿಟಿ ಸಿಗುತ್ತೆ. ನೀವು ಕೂಡ ಲೋನ್ನ ಅಪ್ಲೈ ಮಾಡ್ಕೋಬಹುದಾಗಿದೆ. ಇದು ತುಂಬಾ ಯೂಸರ್ ಫ್ರೆಂಡ್ಲಿ ಆಗಿದೆ. ಹಾಗೆ ಇಲ್ಲಿ ಇನ್ಸ್ಟೆಂಟಾಗಿ ಲೋನ್ ಕೂಡ ಅಪ್ರೂವಲ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಒಂದು ಬಿಸ್ನೆಸ್ಸನ್ನು ನಾವು ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು. ಹೇಗೆ ಅಂದರೆ ಇಲ್ಲಿ ಲೋ ಇಂಟ್ರೆಸ್ಟ್ ಲೋನ್ ಸಿಗ್ತಾ ಇದೆ. ಹಾಗೆ ಇದು 100% ಆನ್ಲೈನ್ ಅಪ್ಲಿಕೇಶನ್ ಪ್ರೋಸೆಸ್ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಪೇಪರ್ ವರ್ಕ್ ಇರೋದಿಲ್ಲ. ಹಾಗೆ ಇಲ್ಲಿ ತುಂಬಾ ಗ್ಯಾರಂಟಿ ಇದೆ. ತುಂಬ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ನಮ್ಮ ಒಂದು ಡಾಟಾನ, ರೀಪೇಮೆಂಟ್ನ, ಹಾಗೆ ಇಲ್ಲಿ EMIನ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ರೀಪೇ ಲೋನ್ ಬಂದುಬಿಟ್ಟು ನಮಗೆ ಎಫರ್ಟ್ಲೆಸ್ ಆಗಿ ಸಿಗ್ತಾ ಇದೆ. ಹಾಗೆ ಇಲ್ಲಿ EDI ಈಸಿ ಡೈಲಿ ಇನ್ಸ್ಟಾಲ್ಮೆಂಟ್ಸ್ ಕೂಡ ನಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಈ ರೀತಿಯಾಗಿ ನಮಗೆ ಈ ಒಂದು ಅಪ್ಲಿಕೇಶನ್ ತುಂಬಾ ಯೂಸ್ ಆಗ್ತಾ ಇದೆ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಪ್ಲೇಸ್ಟೋರಲ್ಲಿ ರೀಡೈರೆಕ್ಟರ್ ಆಗ್ತೀರಾ. ನೀವು ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮ್ಮ ಒಂದು ಮೊಬೈಲ್ ನಂಬರಿಂದ ನಾವು ರಿಜಿಸ್ಟರ್ ಆಗಬೇಕಾಗತ್ತೆ. ಸೊ OTPನ ಕಳಿಸ್ತಾರೆ. OTPನ ಎಂಟರ್ ಮಾಡ್ಕೊಂಡ ನಂತರ ನಮ್ಮ ಒಂದು ಲ್ಯಾಂಗ್ವೇಜ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ.
ನೀವಿಲ್ಲಿ ನೋಡ್ತಾ ಇರ್ಬೋದು ನಮಗೆ ಅಪ್ ಟು 10 ಲ್ಯಾಕ್ವರೆಗೂ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಎಲ್ಲ ರೀತಿಯಾಗಿ ಪೇಮೆಂಟ್ಸ್ನ ಅಕ್ಸೆಪ್ಟ್ ಮಾಡ್ತಾರೆ. ಹಾಗೆ ಇಲ್ಲಿ ಸ್ವೈಪ್ ಆ್ಯಂಡ್ ಸ್ಪೀಕರ್ ಕೂಡ ನಮಗೆ ಅವೈಲೇಬಲ್ ಆಗ್ತಾ ಇದೆ. 24/7 ನಮಗೆ ಸಪೋರ್ಟಿವ್ ಆಗಿ ಇರ್ತಾರೆ. ಯಾವಾಗ ನಾವು ಪ್ರಾಬ್ಲಮ್ಸ್ ಇತ್ತು ನಮಗೆ ಅಂದರೆ ನಾವು ಕಾಲ್ ಕೂಡ ಮಾಡ್ಕೋಬೋದು, ಹಾಗೆ ಟೆಕ್ಸ್ಟ್ ಕೂಡ ಮಾಡಿಕೊಂಡು ನಮ್ಮ ಒಂದು ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೋಬಹುದಾಗಿದೆ. ಈ ಒಂದು ಅಪ್ಲಿಕೇಶನ್ ಏನಿದೆ 3 crore ಇಂಡಿಯನ್ಸ್ ಕೂಡ ಟ್ರಸ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಪರ್ಮಿಷನ್ಸ್ನ ಕೇಳ್ತಾ ಇದೆ. ಸೊ ಪರ್ಮಿಷನ್ಸ್ಗೆಲ್ಲ ಅಲೋ ಮಾಡಿಕೊಂಡು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಓದ್ಕೊಂಡು ಪ್ರೈವಸಿ ಪಾಲಿಸಿನ ನೋಡಿಕೊಂಡು ಐ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮಗೆ ರೆಫರಲ್ ಕೋಡ್ ಇತ್ತು ಅಂದರೆ ಹಾಕ್ಕೊಂಡು ನೀವು ಕಂಟಿನ್ಯೂ ಮಾಡ್ಕೋಬೇಕು. ನಿಮಗೆ ರೆಫರಲ್ ಕೋಡ್ ಇತ್ತು ಅಂದರೆ ನಿಮಗೆ ಇಲ್ಲಿ ರಿವಾರ್ಡ್ಸ್ ಕೂಡ ಸಿಗ್ತಾ ಇದೆ. ನಿಮ್ಗೆ ಯಾರು ಈ ಒಂದು ಅಪ್ಲಿಕೇಶನ್ನ ರೆಫರ್ ಮಾಡಿಲ್ಲ ಅಂದರೆ ಸ್ಕಿಪ್ ಮಾಡಿ ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಇಲ್ಲಿ ಭಾರತ್ ಪೇ ಒಂದು ಅಪ್ಲಿಕೇಶನ್ ಓಪನ್ ಆಗಿದೆ. ನಮಗೆ ಇಲ್ಲಿ ರೀತಿಯಾಗಿ ಒಂದು ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಇಲ್ಲಿ ಹೋಮ್ ಪೇಜ್ ಆಗಿದೆ. ನೆಕ್ಸ್ಟ್ ನಮಗೆ ಪೇಮೆಂಟ್ಸ್ ಅನ್ನೋದು ಇರುತ್ತೆ. ಆ ನಂತರ ನಮಗೆ ಇಲ್ಲಿ ಲೋನ್ಸ್ ಕೂಡ ಸಿಗ್ತಾ ಇದೆ. ಸೊ ಇಲ್ಲಿ ಚೆಕ್ ಲೋನ್ ಆಫರ್ ಅಂತ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಕ್ವಿಕ್ಕಾಗಿ ಡಿಸ್ಬರ್ಸಲ್ ಮಾಡ್ತಾ ಇದ್ದಾರೆ ಲೋನ್ ಅಮೌಂಟ್ನ. ಹಾಗೆ ಲೋನ್ ಇಂಟ್ರೆಸ್ಟ್ ಕೂಡ ಕಡಿಮೆ ಇರುತ್ತೆ. ಪೇಪರ್ಲೆಸ್ ಪ್ರೋಸೆಸ್ ಇರುತ್ತೆ. ಇಲ್ಲಿ ಈಸಿಯಾಗಿ ನಾವು ಡೈಲಿ ಇನ್ಸ್ಟಾಲ್ಮೆಂಟ್ನ ನಾವು ಚೂಸ್ ಮಾಡ್ಕೋಬಹುದಾಗಿದೆ. ಚೆಕ್ ಲೋನ್ ಆಫರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಮಗೆ ಪ್ಯಾನ್ ನಂಬರ್ನ ಎಂಟರ್ ಮಾಡ್ಕೋಬೇಕು. ಹಾಗೆ ನಮ್ಮ ಒಂದು ಫುಲ್ ನೇಮ್ನ ಎಂಟರ್ ಮಾಡ್ಕೋಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಶಾಪ್ ಅಥವಾ ಆಫೀಸ್ನ ಪಿನ್ ಕೋಡ್ ನೀವು ಎಂಟರ್ ಮಾಡಿಕೊಂಡು ಚೆಕ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ನನಗೆ ಇಲ್ಲಿ 10 ಲ್ಯಾಕ್ವರೆಗೂ ಲೋನ್ ಅನ್ನೋದು ಕೊಡ್ತಾ ಇದ್ದಾರೆ. ಸೊ ಈ ಒಂದು 10 ಲ್ಯಾಕ್ ನಮಗೆ ಬೇಕಿತ್ತು ಅಂದರೆ ನಮ್ಮ ಒಂದು ಡೀಟೇಲ್ಸ್ ನಾವು ಎಂಟರ್ ಮಾಡ್ಕೊಂಡ್ವಿ. ಸೊ ಡೀಟೇಲ್ಸ್ ಎಂಟರ್ ಮಾಡ್ಕೊಂಡ ನಂತರ ನಮ್ಮ ಒಂದು ಆಧಾರ್ ಕಾರ್ಡ್ ಹಾಗೆ ನಮ್ಮ ಒಂದು ಪ್ಯಾನ್ ಕಾರ್ಡ್ ಹಾಗೆ ನಮ್ಮ ಒಂದು ಸೆಲ್ಫಿನ ಅಪ್ಲೋಡ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನನ್ನ ಎಲ್ಲ ಡೀಟೇಲ್ಸ್ ಕೊಟ್ಟ ನಂತರ ಫೈನಲ್ ಆಗಿ ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ನ ನಾವು ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ IFSC ಕೋಡ್ ಆಗಿರ್ಬೋದು, ಅಕೌಂಟ್ ನಂಬರ್ ಆಗಿರ್ಬೋದು, ಇವನ್ನೆಲ್ಲ ನಾವು ಎಂಟರ್ ಮಾಡಿಕೊಂಡ್ರೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇವರು ಡೈರೆಕ್ಟಾಗಿ ಲೋನ್ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಇಲ್ಲಿ ನಾವು ಎಲಿಜಿಬಲ್ ಇದ್ದೀವಿ ಅಂತ ಚೆಕ್ ಮಾಡ್ಕೊಂಡ ನಂತರ ಲೋನ್ ಆಫರ್ ಕೊಡ್ತಾರೆ ಅಲ್ವಾ, ಆಗ ಅಗ್ರಿಮೆಂಟ್ ಅನ್ನೋದು ಕೂಡ ಕಳಿಸ್ತಾರೆ. ಸೊ ಅಗ್ರಿಮೆಂಟ್ಗೆ ಈ ಸೈನ್ ಅನ್ನೋದು ಮಾಡಿಕೊಂಡು ನಮಗೆ ಇಲ್ಲಿ ಲೋನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಲೋನ್ ಅಮೌಂಟ್ ನಿಮಗೆ ಬಂದ ನಂತರ ನಿಮ್ಮ ಒಂದು ಯೂಸ್ಗೆ ನೀವು ಯೂಸ್ ಮಾಡ್ಕೊಳ್ಳಿ. ನಿಮಗೇನಾದರೂ ಮೆಡಿಕಲ್ ಎಮರ್ಜೆನ್ಸಿ ಹಾಗೆ ಎಜುಕೇಷನ್ ಎಕ್ಸ್ಪೆನ್ಸಸ್ ಅಥವಾ ವೆಕೇಷನ್ ಅಥವಾ ಮ್ಯಾರೇಜ್ ಎಕ್ಸ್ಪೆನ್ಸಸ್ ಈ ರೀತಿಯಾಗಿ ಹಲವಾರು ಎಕ್ಸ್ಪೆನ್ಸಸ್ ಅನ್ನೋದು ಇರುತ್ತೆ. ಸೊ ನಿಮಗೆ ಯಾವ ರೀಸನ್ಗೆ ಇದು ಬೇಕಾಗಿದೆ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಹಾಗೆ ನಿಮ್ಮ ಒಂದು ಯೂಸ್ಗೆ ನೀವು ಇದನ್ನು ಬೆನಿಫಿಟ್ನ ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸೊ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೀಗೆ ಹಲವಾರು ಅಪ್ಲಿಕೇಶನ್ ಒಂದಿಗೆ ನಿಮ್ಮ ಜೊತೆಗೆ ಬರ್ತಾ ಇದ್ದೀನಿ. ಸೊ ಈ ಒಂದು ಅಪ್ಲಿಕೇಶನ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.